ಹಾಯ್ ಫ್ರೆಂಡ್ಸ್, ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಸಮ್ಮರ್ ಡ್ರಿಂಕ್ಸ್ ಬಂದುಬಿಟ್ಟು ವಾಟರ್ ಮೆಲನ್ ಜ್ಯೂಸ್, ಕರ್ಬೂಜ ಜ್ಯೂಸ್, ಅದೇ ಮಸ್ಕ್ ಮೆಲನ್ ಜ್ಯೂಸ್. ಇವಾಗ ಬೇಸಿಗೆ ಅಲ್ವಾ, ನಮ್ಗೆ ಇವೆಲ್ಲ ಫ್ರೂಟ್ಸ್ ಎಲ್ಲ ತುಂಬ ಬೇಗ ಸಿಗುತ್ತೆ, ತುಂಬ ಚೆನ್ನಾಗಿರೋ ಸಿಗುತ್ತೆ. ಓಕೆನಾ? ಇದು ಲಿಂಬೆಹಣ್ಣು ನಾನು ಬೇಸಿಗೆ ಪಾನೀಯ ಮಾಡೋಣ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ. ಯಾವ ರೀತಿ ಮಾಡಿದೆ ನಾನು ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಕಲ್ಲಂಗಡಿ ಹಣ್ಣು ಅಂತೂ ನೀರಿನ ಅಂಶ ಇರುತ್ತಲ್ವ, ಅದು ನಮಗೆ ದೇಹಕ್ಕೆ ತುಂಬ ತಂಪು ಕೊಡುತ್ತೆ, ತುಂಬ ಒಳ್ಳೆಯದು. ಅದಕ್ಕೋಸ್ಕರ ನಾನು ಕಲ್ಲಂಗಡಿ ಹಣ್ಣು ಫುಲ್ ಇತ್ತು, ಅದನ್ನು ಕಟ್ ಮಾಡಿಬಿಟ್ಟು ಹಾಫ್ ಪೀಸಸ್ 2 ಪೀಸ್ ನಾನು ತೊಗೊಂಡಿಟ್ಕೊಂಡಿದ್ದೀನಿ. 2 ಪೀಸಿಂದ ನಾನು ಜ್ಯೂಸ್ ಮಾಡ್ತಿದ್ದೀನಿ. ಅದೇ ಥರ ಮಸ್ಕ್ ಮೆಲನ್ನು ಅಂದರೆ ಕರ್ಬೂಜ ಜ್ಯೂಸ್ದು ನಾನು ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ಏನು ಗೊತ್ತಾ, ನಾನು ಫಸ್ಟೇ ಹೇಳ್ತೀನಿ, ಯಾವುದೇ ಹಣ್ಣಾಗಲಿ ಹಾಗೇ ತಿನ್ನಬೇಕು ಅಂತಲೇ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡೋದು. ಅದು ತುಂಬ ಒಳ್ಳೆಯದು. ಇವಾಗ ನಾವು ಜ್ಯೂಸ್ ಮಾಡ್ತೀವಿ ಅಂತಂದರೆ ಒಂದು ಸ್ವಲ್ಪ ಶುಗರ್ ಹಾಕಲೇಬೇಕು, ಒಂದು ಸ್ವಲ್ಪ ಕೋಲ್ಡ್ ವಾಟರ್ ಹಾಕ್ತೀವಿ, ಈ ರೀತಿ ಆಗುತ್ತೆ. ಬಟ್ ಒಂದು ಸತಿ 2 ಸತಿ ಓಕೆ ಒಪ್ಕೋತೀವಿ. ಈ ಥರ ಈ ಕರ್ಬೂಜ ಹಣ್ಣನ್ನ ಕಟ್ ಮಾಡಿದ್ರು ಕೊಡೋಲ್ಲ ನಮಗೆ, ನಾವು ಜ್ಯೂಸೇ ಕುಡಿಯೋಬೇಕಲ್ವಾ. ಅದೇ ಥರ ಲಿಂಬೆಹಣ್ಣು ಜ್ಯೂಸು, ಲೆಮನ್ ಜ್ಯೂಸ್ ಅಂತ ಹೇಳ್ತೀವಲ್ಲ, ಇದನ್ನು ನಾನು ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನು ಯಾವ ರೀತಿ ಮಾಡಿದ್ನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಖಂಡಿತವಾಗಿ ಶೇರ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಮೊದಲಾಗಿ ನಾನು ಇಲ್ಲಿ ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡ್ಕೊತೀನಿ. ಎಷ್ಟಾಗುತ್ತೆ ಅಷ್ಟು ಬೀಜಗಳನ್ನ, ಇವು ವಾಟರ್ ಮೆಲನ್ದು ಸೀಡ್ಸ್ನೆಲ್ಲ ಸ್ವಲ್ಪ ಎತ್ಕೊಳ್ಳಿ. ಅದನ್ನು ಮಿಕ್ಸರ್ ಹಾಕುವಾಗ ಮತ್ತೆ ಅದು ಜಾಸ್ತಿ ಮಿಕ್ಸ್ ಮಾಡಿದ್ರೆ ಏನಾಗ್ಬಿಡುತ್ತೆ, ಕಹಿ ಬರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ತೆಗೆದ್ಬಿಟ್ಟು ಫಸ್ಟಿಗೆ ಇಟ್ಟಿದ್ದೀನಿ. ಇವಾಗ ನಾನು ಕಲ್ಲಂಗಡಿ ಹಣ್ಣನ್ನು ಫಸ್ಟ್ ಹಾಕೋತಾ ಇದ್ದೀನಿ. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಶುಗರ್ ಹಾಕೋತೀನಿ. ನಾನು ಇಲ್ಲಿ ಜಾಸ್ತಿ ಶುಗರ್ ಹಾಕ್ಕೊಳ್ಳಲ್ಲ, ಒಂದು 2 ಟೇಬಲ್ ಸ್ಪೂನ್ ಮಾತ್ರ ಹಾಕೋತೀನಿ. ತುಂಬ ಸ್ವೀಟ್ ಇರುತ್ತಲ್ವ ಹಣ್ಣು ಹೇಗಿದ್ರೂ, ಹೀಗಾಗಿ ನಮ್ಗೆ ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ. ಹೀಗಾಗಿ ನಾನು ಈ ವಾಟರ್ ಮೆಲನ್ದಲ್ಲಿ ಶುಗರ್ ಹಾಕ್ಕೊಂಡಿದ್ದೀನಿ. ಓಕೆ, ನಾನು ಇವಾಗ ಒಂದು ಸ್ವಲ್ಪ ಕೋಲ್ಡ್ ವಾಟರ್ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ತುಂಬಿಟ್ಟು, ಇವಾಗ ಸ್ವಲ್ಪ ಹಾಕೋತಾ ಇದ್ದೀನಿ. ನಾನು ನೋಡಿ ಇಷ್ಟ ಹಾಕೋತಾ ಇದ್ದೀನಿ. ನಾವು ಇವಾಗ ಮಿಕ್ಸರ್ಗೆ ಹಾಕೋಣ. ಇನ್ನೊಂದು ಏನಂದರೆ, ಮಿಕ್ಸರ್ಗೆ ಹಾಕುವಾಗ ನಾವು ಕಂಪ್ಲೀಟ್ ಗ್ರೈಂಡ್ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಬಿಟ್ಟು ಆಫ್ ಆನ್ ಮಾಡ್ಕೊಂಡು ಮಾಡಿ. ಏನಕ್ಕಂದರೆ ಬೀಜ ಎಲ್ಲ ಇರುತ್ತಲ್ಲ, ಅದೆಲ್ಲ ತುಂಬ ಮಿಕ್ಸ್ ಆಗಿಬಿಡುತ್ತೆ. ನಾವು ಆಫ್ ಆನ್ ಮಾಡಿದ್ರೆ ಅಂದರೆ ನಮ್ಗೆ ಜ್ಯೂಸ್ ಮಾತ್ರ ಬರುತ್ತೆ, ಬೀಜಗಳೆಲ್ಲ ಸ್ವಲ್ಪ ಸೈಡ್ ಇರುತ್ತೆ. ಫುಲ್ ಆ ಥರ ಮಾಡ್ಕೊಬಿಡಿ, ಇದು ಜ್ಯೂಸ್ ಮತ್ತೆ ಕಹಿ ಬಂದುಬಿಡುತ್ತೆ. ಓಕೆ, ನಾನು ಕಲ್ಲಂಗಡಿ ಹಣ್ಣು ಹಾಕಿದ್ದೀನಿ ಮಿಕ್ಸರ್ಗೆ, ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಇವಾಗ ನಾವು ಮಸ್ಕ್ ಮೆಲನ್ನ ಸ್ವಲ್ಪ ಲೈಟಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಏನಂತಂದರೆ, ಇದು ಪಲ್ಪು ಯಾವ ರೀತಿ ತೆಗಿಬೇಕಂದ್ರೆ, ಹಿಂಗೆ ಕಟ್ ಮಾಡಿಬಿಟ್ಟು ಹಿಂಗೆ ಪಲ್ಪ್ ತೆಗಿತೀವಲ್ಲ. ಓಕೆ ಫ್ರೆಂಡ್ಸ್, ನಾನು ಇದು ಸೀಡ್ಸ್ ಎಲ್ಲ ತೆಗ್ದಿದ್ದೀನಿ. ಇವಾಗ ಪಲ್ಪ್ನ ಈ ರೀತಿ ತೆಕ್ಕೋತೀನಿ. ಯಾವಾಗಲೂ ಈ ರೀತಿ ತೆಗೀರಿ, ಹಣ್ಣು ಯಾವಾಗೂ ವೇಸ್ಟ್ ಆಗೋದಿಲ್ಲ. ಇವಾಗ ನಾವು ಕಟ್ ಮಾಡಿಬಿಟ್ಟು ಹಿಂಗೆ ತೆಗೆದ್ರೆ ಅದೆಲ್ಲ ಫುಲ್ ಗಟ್ಟಿ ಐಟಮ್ ಎಲ್ಲ ಬಂದುಬಿಡುತ್ತಲ್ವ, ಅವಾಗ ನಮಗೆ ಜ್ಯೂಸು ಚೆನ್ನಾಗಿ ಬರಲ್ಲ, ತುಂಬ ಕಹಿ ಆಗಿರುತ್ತೆ. ಈ ರೀತಿ ಮಾಡಿ ಈ ಥರ ನಾವು ಸ್ಪೂನಿನ ಸಹಾಯದಿಂದ ಈ ರೀತಿ ತೊಗೊಂಡು ನಾವು ಪಲ್ಪ್ ಒಂದು ಕಡೆ ಹಾಕ್ಕೊಂಡ್ಬಿಟ್ರೆ ತುಂಬ ಈಸಿ ಆಗುತ್ತೆ ಜ್ಯೂಸ್ ಮಾಡೋಕ್ಕೆ. ಕ್ಲೀನಾಗಿ ತೆಕ್ಕೊಂಬಿಡಿ ಇವಾಗ ಪಲ್ಪ್ನ. ಸ್ವಲ್ಪ ವೇಸ್ಟ್ ಆಗಲಾರ್ದಂಗೆ ತೆಗಿಬೇಕು. ಇದರಿಂದ ನಾವು ಕಟ್ ಮಾಡಿದ್ರೆ ಸ್ವಲ್ಪ ವೇಸ್ಟ್ ಆಗುತ್ತೆ, ಇಲ್ಲ ಒಗುರು ಆಗಿರೋ ಕೆಳಗೆ ರೆಸಿಪಿ ಎಲ್ಲ ಬರುತ್ತೆ. ಬಟ್ ಈ ರೀತಿ ನೋಡಿ ತುಂಬ ಈಸಿ ಅಲ್ವಾ ಇದು, ಸ್ಪೂನ್ಲೇ ಈ ಥರ ತೆಗೆದ್ಬಿಟ್ರೆ. ಓಕೆ, ನೋಡಿ ಎಷ್ಟು ಖಾಲಿ ಇದೆ, ಏನೂ ಇಲ್ಲ, ಎಲ್ಲ ಫುಲ್ ಕ್ಲೀನಾಗಿ ತೆಗ್ದಿದ್ದೀನಿ. ಯಾವುದು ಕಷ್ಟ ಇಲ್ಲ, ಅದು 1 ನಿಮಿಷದಲ್ಲೇ ತೆಗ್ದಿರೋದು. ಇದೇ ಥರ ಇನ್ನೊಂದು ಇದೆ, ಅದನ್ನು ನಾನು ತೆಗಿತೀನಿ. ಏನಂದರೆ, ಮೊದಲೆಲ್ಲ ಚಿಕ್ಕ ಮಕ್ಕಳಿದ್ದಾಗ ನಾವೆಲ್ಲ ಈ ರೀತಿ ಎಲ್ಲ ಪಲ್ಪ್ ಇದನ್ನು ತೆಗೆದ್ಬಿಟ್ಟು ಇದರಲ್ಲಿ ಶುಗರ್ ಹಾಕ್ಬಿಟ್ಟು ತಿಂದಿರೋ ಅಭ್ಯಾಸ ಇದೆ. ಯಾರಾದರೂ ಇದೇ ಥರ ತೆಗೆದ್ಬಿಟ್ಟು ಶುಗರ್ ಹಾಕಿ ತಿಂದಿರೋ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತ ನನ್ನ ಜೊತೆ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಯಾಕಂದರೆ ನಮ್ಮ ಇವಾಗೆಲ್ಲ ಜ್ಯೂಸು ಆ ಥರ ಇಲ್ಲ. ಮೊದಲ ಕಾಲದಲ್ಲಿ ಎಲ್ಲಿತ್ತು, ಹಣ್ಣಿದ್ದಾಗ ಈ ಥರ ತೆಗೆದ್ಬಿಟ್ಟು ನಾವು ಶುಗರ್ ಹಾಕೊಂಡ್ಬಿಟ್ಟು ಕಲಸಿಟ್ಬಿಟ್ಟು ಹಾಗೆ ತಿಂತಾಯಿದ್ದೆ. ಅದು ತುಂಬ ಚೆನ್ನಾಗಿರ್ತಿತ್ತು ಟೇಸ್ಟ್ ಅಲ್ವಾ. ಓಕೆ ಫ್ರೆಂಡ್ಸ್, ನೋಡಿ ಸೆಕೆಂಡ್ ಹಾಫು ನಾನು ತೆಗ್ದಿದ್ದೀನಿ. ಇವಾಗ ಒಂಚೂರು ವೇಸ್ಟ್ ಆಗಿಲ್ಲ, ಎಲ್ಲ ಪಲ್ಪು ತೆಗ್ದಿದ್ದೀನಿ ನಾನು ಇವಾಗ. ಓಕೆ ಫ್ರೆಂಡ್ಸ್, ನೋಡಿ ನನಗೆ 1 ಹಣ್ಣಿಂದ ಇಷ್ಟೊಂದು ಪಲ್ಪ್ ಸಿಕ್ಕಿದೆ. ನಾನು ಇವಾಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನು ಶುಗರ್ ಹಾಕ್ಕೊತೀನಿ. ನಾನು ಯಾವುದೇ ಫ್ರೂಟ್ಸ್ಗಾಗಲಿ ಜಾಸ್ತಿ ಶುಗರ್ ಹಾಕ್ಕೊಳ್ಳಲ್ಲ,
ಒಂದು 2 ಟೇಬಲ್ ಸ್ಪೂನ್ ಅಷ್ಟೇ ಶುಗರ್ ಹಾಕೋತೀನಿ. ಇದು ಕೂಡ ನಾನು ಮಿಕ್ಸರಲ್ಲಿ ಹಾಕಿಬಿಟ್ಟು ತೊಗೊಂಬರ್ತೀನಿ. ಸ್ವಲ್ಪ ನೀರು ಆ್ಯಡ್ ಮಾಡಿ, ಸ್ವಲ್ಪ ಅಂದರೆ ಸ್ವಲ್ಪ ಆ್ಯಡ್ ಮಾಡಿ. ಇದಕ್ಕೆ ಕಲ್ಲಂಗಡಿ ಹಣ್ಣಿಗೆ ಆ್ಯಡ್ ಮಾಡಿದಷ್ಟು ಇದಕ್ಕೇನು ಮಾಡೋದು ಬೇಡ. ಏನಕ್ಕಂದರೆ ಅದು ಸೀಡ್ಸ್ ಇರುತ್ತಲ್ವ, ಅದು ಸೀಡ್ಸು ಮತ್ತು ಪಲ್ಪ್ ಸಪ್ರೇಟ್ ಆಗಬೇಕಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಜಾಸ್ತಿ ಹಾಕಿ. ಬಟ್ ಇದಕ್ಕೆ ಆ ಥರ ಅಲ್ಲ, ಇದು ಜಸ್ಟ್ ಯಾವ ಇದು ಸೀಡ್ಸ್ ಏನಿಲ್ಲ, ಬೀಜಗಳು ಏನಿಲ್ವಲ್ಲ, ಹೀಗಾಗಿಬಿಟ್ಟು ಫುಲ್ಲು ಸ್ಮ್ಯಾಶ್ ನಾವು ಇದು ಮಾಡ್ಬೋದು. ಓಕೆ, ನಾನು 2 ಜ್ಯೂಸ್ ಮಾಡ್ಕೊಂಡು ಬರ್ತೀನಿ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಇವಾಗ ನೋಡಿ ಮಿಕ್ಸರ್ಗೆ ಹಾಕ್ಕೊಂಡು ಬಂದಿದ್ದೀನಿ. ಇವಾಗ ಇದರಲ್ಲಿ ಸೀಡ್ಸ್ ಇರುತ್ತಲ್ಲ, ನಾವು ಶೋಧಿಸ್ಕೋಬೇಕು. ಈ ರೀತಿ ಬರುತ್ತೆ ನಮಗೆ. ಸ್ಪೂನಿಂದ ಇದು ಮಾಡಿದರೆ ಸರಿ ಹೋಗುತ್ತೆ ಅದು. ಓಕೆ ನೋಡಿ, ಸ್ಪೂನಿಂದ ಈ ಥರ ಮಾಡಿದ್ರೆ ನಮಗೆಲ್ಲ ಬೀಜಗಳು ಏನಿರ್ತವೆ ಅದೆಲ್ಲ ಸೈಡ್ ಹೋಗುತ್ತೆ. ಅದೇ ಥರ ಜ್ಯೂಸು ಸಿಗುತ್ತೆ ನಮಗೆ. ಓಕೆ ಫ್ರೆಂಡ್ಸ್, ನೋಡಿ ನಾನು ಎಲ್ಲ ಶೋಧಿಸ್ಕೊಂಡಿದ್ದೀನಿ. ನೋಡಿ ಇಲ್ಲೆಲ್ಲ ಸೀಡ್ಸ್ ಎಲ್ಲ ಬಂದಿದೆ. ನನಗಷ್ಟು ಇದರಲ್ಲಿ ಇಷ್ಟು ಪಲ್ಪ್ ಇದು ಎಲ್ಲ ಜ್ಯೂಸ್ ಸಿಕ್ಕಿದೆ. ಇಷ್ಟು ಮಾತ್ರ ನನಗೆ. ನೋಡಿ ಇದೆಲ್ಲ ಸೀಡ್ಸ್, ಇದು ನಮಗೆ ಬೇಡ. ಇದು ನೋಡಿ ಈ ರೀತಿ ಎಲ್ಲ ಸೀಡ್ಸ್ ಎಲ್ಲ ನಮಗೆ ಸಿಕ್ಕಿದೆ. ಅದೇ ಥರ ಇಲ್ಲಿ ನೋಡಿ ಮಿಕ್ಸರಲ್ಲಿದೆ. ಅದಕ್ಕೆ ನೀವು ಆಫ್ ಆನ್ ಮಾಡಿದ್ರೆ ಜಾಸ್ತಿ ಇದು ಕಲ್ಲಂಗಡಿ ಹಣ್ಣಿಂದು ಪಲ್ಪ್ ನಮಗೆ ವೇಸ್ಟ್ ಆಗೋಲ್ಲ. ಇಷ್ಟು ಮಾತ್ರ ನೋಡಿ ಫುಲ್ ಇಡೀ ಹಣ್ಣಿಗೆ. ಓಕೆ ಫ್ರೆಂಡ್ಸ್, ನೋಡಿ ಇಷ್ಟೊಂದು ಇದು ಸಿಕ್ಕಿದೆ ನಮಗೆ ಜ್ಯೂಸು. ನಾನು ಜ್ಯೂಸ್ ಹಾಕುತ್ತಾ ಇದ್ದೀನಿ. ಓಕೆ ನೋಡಿ, ನಾನು ಜ್ಯೂಸ್ ಹಾಕುತ್ತಾ ಇದ್ದೀನಿ. ಓಕೆ, ಕಲ್ಲಂಗಡಿ ಹಣ್ಣು ಜ್ಯೂಸು ರೆಡಿಯಾಗಿದೆ ಇವಾಗ. ಓಕೆ ಫ್ರೆಂಡ್ಸ್, ನೋಡಿ ನಾನು ಮಸ್ಕ್ ಮೆಲನ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಬಂದಿದೆ. ಇವಾಗ ನಾನು ಇದನ್ನು ಶೇರ್ ಮಾಡ್ಕೋತೀನಿ. ಇದು ಸರ್ವ್ ಮಾಡ್ಕೋತೀನಿ. ಓಕೆನಾ? ಓಕೆ ನೋಡಿ, ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಲಿಂಬೆಹಣ್ಣು ಜ್ಯೂಸ್ ಮಾಡ್ತಾಯಿದ್ದೀನಿ. ಲಿಂಬೆಹಣ್ಣು ಜ್ಯೂಸ್ ಎಲ್ಲರೂ ಬೇಸಿಗೆ ಬಂದರೆ ಫಸ್ಟ್ ನೆನಪಾಗೋದೇ ನಮಗೆ ಲೆಮನ್ ಜ್ಯೂಸು, ಲಿಂಬೆಹಣ್ಣು ಜ್ಯೂಸು. ಇವಾಗ ನಾನು ಇದನ್ನು ಫೈನಲಿ ಇದನ್ನು ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಎತ್ಕೋತೀನಿ. ಈ ರೀತಿ ಸೋಸ್ಕೊಂಬಿಡಿ. ಯಾವುದು ಸೀಡ್ಸ್ ಬೀಜಗಳೆಲ್ಲ ಬರೋಲ್ಲ. ಬೀಜಗಳ ಜೊತೆ ನಾವು ಹಿಂಗೆ ಮಿಕ್ಸರ್ ಹಾಕ್ಕೊಂಬಿಟ್ರೆ ಏನಾಗ್ಬಿಡುತ್ತೆ, ಕಹಿ ಬಂದೇ ಬರುತ್ತೆ. ಆ ಥರ ಮಾಡ್ಕೊಬಿಡಿ. ಓಕೆ, ನಾನು ಹಿಂಡ್ಕೊಂಡಿದ್ದೀನಿ. ಓಕೆ, ಇದು ನೆಕ್ಸ್ಟ್ ಹಾಫ್ ಹಿಂಡ್ಕೋತಾ ಇರೋದು. ಓಕೆ, ಇದಾಗಿದೆ ಇವಾಗ. ಓಕೆ, ಇವಾಗ ನಾನು 1 ಗ್ಲಾಸ್ನಷ್ಟು ನಾನು ಮಾಡ್ತಾ ಇರೋದಿಲ್ಲ. ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಒಂದು 3 to 4 ಸ್ಪೂನಷ್ಟು ಹಾಕೋತೀನಿ ನಾನು ಇಲ್ಲಿ ಶುಗರ್ನ. ಲೆಮನ್ ಜ್ಯೂಸಿಗೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಓಕೆ, ನಾನು 4-5 ಸ್ಪೂನ್ಸ್ ನಾನು ಶುಗರ್ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಏನಂತಂದರೆ, ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕೋದು ಮಾತ್ರ ಯಾವುದೇ ಕಾರಣಕ್ಕೂ ನೆನಪು ಹಾರಬೇಡಿ, ಅಂದರೆ ಮರ್ತೋಗ್ಬಿಡಿ. ಇದು ಹಾಕಿ ನೋಡಿ ನೀವು ಯಾವ ರೀತಿ ಇರುತ್ತೆ ಜ್ಯೂಸ್, ಲೆಮನ್ ಜ್ಯೂಸ್ ಅಂತ ನಿಮಗೆ ಗೊತ್ತಾಗುತ್ತೆ. ಬರೀ ಇದು ಏನಂದರೆ ಶುಗರು, ಲೆಮನ್ನು, ನೀರು ಹಾಕಿದ್ರೆ ಅಷ್ಟು ಟೇಸ್ಟ್ ಬರುತ್ತೆ. ಬಟ್ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿ ನೋಡಿ, ಅದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಯಾವಾಗೇ ಆಗಲಿ ಒಂದು ಹುಳಿ ಇದೆ ಅಂತಂದರೆ ಒಂದು ಚೂರು ಉಪ್ಪು ಹಾಕಿದರೆ ಅದು ಡಿಫ್ರೆಂಟಾಗಿರುತ್ತೆ ಫ್ಲೇವರು. ಅದೇ ಥರ ನಾನು ಇಲ್ಲಿ ಏಲಕ್ಕಿ ಹಾಕೋತಾ ಇದ್ದೀನಿ. ಓಕೆ ನೋಡಿ, ನಾನಿಲ್ಲಿ ಏಲಕ್ಕಿ ತೊಗೊತಾ ಇದ್ದೀನಿ. 2 ಏಲಕ್ಕಿ ಹಾಕಿದ್ದೀನಿ. ಏಲಕ್ಕಿ ಜೊತೆನೇ ನಾನು 1 ಗ್ಲಾಸ್ ನೀರು ಹಾಕೋತೀನಿ. ಓಕೆ, ಏನಂದರೆ ನಾನು ನೋಡಿ ಈ ಗ್ಲಾಸಲ್ಲಿ ನೀರು ತೊಗೋತಾ ಇದ್ದೀನಿ. ಈ ಗ್ಲಾಸ್ ನೀರು ಬಂದ್ಬಿಟ್ಟು ನಾನು ಕೋಲ್ಡ್ ವಾಟ್ರ್, ಇದು ನಾನು ಫ್ರಿಜ್ಜಿಂದ ಇಟ್ಕೊಂಡು ಬಾಟ್ಲಿಂದ ಇಟ್ಕೊಂಡು ಹಾಕೋತಾ ಇರೋದು ಇದನ್ನು. ಇದು ಜ್ಯೂಸ್ ಅಂತಂದರೆ ನಮಗೆ ಕೋಲ್ಡಾಗಿ ಬೇಸಿಗೆಗೆ ಬೇಕಾಗಿರೋದ್ರಿಂದ ನಾವು ಫ್ರಿಜ್ಜಲ್ಲಿ ಒಂದು ವಾಟರ್ ಬಾಟಲ್ ತುಂಬಿಟ್ಟು ಇಟ್ಕೊಂಡಿದ್ರೆ ನಮಗೆ ಎಮರ್ಜೆನ್ಸಿ ನಮ್ಗೆ ಮಾಡ್ಕೋಬೇಕು ಇಮಿಡಿಯೇಟ್ ಅಂದಾಗ ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಬೇಗನೂ ಆಗುತ್ತೆ. ಯಾಕಂದರೆ ಜ್ಯೂಸ್ ನಾವು ಮಾಡೋದು ಕೋಲ್ಡ್, ಈ ಸಿಕ್ಕಾಪಟ್ಟೆ ಬೇಸಿಗೆ ಬಿಸಿಲಿದೆಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೋತೀವಿ, ವಾರ್ಮಾಗಿ ಕುಡಿಯೋಕ್ಕಾಗಲ್ಲ. ಅದಕ್ಕೆ ನಾವು ಒಂದು ವಾಟರ್ ಬಾಟ್ಲಲ್ಲಿ ನಾವು ಒಂದು ನೀರು ತುಂಬ್ಕೊಂಡು ಇಟ್ಕೊಂಡ್ರೆ ನಾವು ಶುಗರು ಮತ್ತು ಕೋಲ್ಡ್ ವಾಟ್ರು ಮತ್ತು ಎಲ್ಲ ಏಲಕ್ಕಿ ಹಾಕ್ಕೊಂಡ್ರೆ ಬೇಗ ಆಗೋಗ್ಬಿಡುತ್ತೆ ನಮ್ಮ ಜ್ಯೂಸು. ನೋಡಿ ಇವಾಗ ಶುಗರ್ ಎಲ್ಲ ಕರಗಿದೆ. ಇವಾಗ ನಾನು ಇದನ್ನು ಸೋಸ್ಕೋತೀನಿ. ಏನಕ್ಕಂದರೆ ಏಲಕ್ಕಿ ಇದೆ ಅಲ್ವ, ಅದು ಬಾಯಲ್ಲಿ ಸಿಗುತ್ತಾ ಇರುತ್ತೆ, ಅದಕ್ಕೆ ನಾನು ಇದನ್ನು ಶೋಧಿಸ್ಕೋತಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ಲೆಮನ್ ಜ್ಯೂಸ್ ಕೂಡ ರೆಡಿ. ನೋಡಿ ತುಂಬ ಕೋಲ್ಡಾಗಿದೆ, ನಾನು ಕೋಲ್ಡ್ ವಾಟರ್ ಹಾಕಿದ್ದೀನಿ. ಲೆಮನ್ ಜ್ಯೂಸ್ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ ಲಿಂಬೆ ಹಣ್ಣು ಜ್ಯೂಸು, ಲೆಮನ್ ಜ್ಯೂಸ್ ಹೇಳ್ತೆ, ಇದು ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಎಲ್ಲರೂ ಸಮ್ಮರ್ ಜ್ಯೂಸ್ ಮಾಡ್ಕೊಳ್ಳಿ. ಯಾವ ರೀತಿ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿಬಿಟ್ಟು ಹೇಳಿ ನನಗೆ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ಥರ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.